ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವತ್ತು ನನ್ನ ಫುಲ್ ಡೇ ನನ್ನ ಫ್ಯಾಮಿಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಬೇಬಿ ಬಂದಮೇಲೆ ನನ್ನ ಡೇ ಸ್ಟಾರ್ಟ್ ಆಗೋದೆ ನಮ್ಮ ಬೇಬಿಗೆ ಫೀಡ್ ಮಾಡೋದ್ರಿಂದ. ಈ ಟೈಮ್ ನನಗೆ ತುಂಬ ಸ್ಪೆಷಲ್, ಏಕೆಂದರೆ ಬೇಬಿ ತುಂಬ ಕಾಮಾಗಿ ಆರಾಮಾಗಿ ನಗ್ನಗ್ತಾ ಸ್ಮೈಲ್ ಮಾಡ್ತಿರುತ್ತೆ. ಅದನ್ನು ನೋಡಿಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡೋದು ನನಗಂತೂ ತುಂಬ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಮದರ್ ಆಗಿ ಈ ಫೀಡಿಂಗ್ ಟೈಮ್ ನನಗೆ ತುಂಬ ಕ್ಲೋಸ್ ಫೀಲಿಂಗ್ ಕೊಡುತ್ತೆ. ಈ ದಿನ ತುಂಬ ಸ್ಪೆಷಲ್ ಏನೂ ಇಲ್ಲ, ಆದರೆ ನನ್ನ ಡೈಲಿ ಲೈಫ್ ಮೊಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫೀಡ್ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರು ಕುಡಿದೆ. ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿಯೋದ್ರಿಂದ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಬೇಬಿಗೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಡಯಟ್ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ. ಇನ್ನೂ ಒಂದು 2 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ. ಇವತ್ತು ತಿಂಡಿಗೆ ಅಂತ ದೋಸೆ ಮಾಡಿಕೊಂಡೆ, ಸಿಂಪಲಾಗಿ ದೋಸೆ ಮಾಡಿಕೊಂಡೆ. ಮನೆ ತಿಂಡಿ ಅಂದರೆ ಯಾವಾಗಲೂ ಫ್ಯಾನ್ಸಿಯಾಗೆ ಮಾಡಬೇಕು ಅಂತೇನಿಲ್ವಲ್ಲ, ಸಿಂಪಲ್ಲಾಗಿ ದೋಸೆ ಮಾಡಿಕೊಂಡು. ತಿಂಡಿ ಸಿಂಪಲ್ ಆದರೂ ನಾಲ್ಗೆಗೆ ಟೇಸ್ಟಿಯಾಗಿರಬೇಕು ಮತ್ತು ಹೆಲ್ದಿಯಾಗಿರಬೇಕು, ಅಷ್ಟೇ ಅಲ್ವಾ. ದೋಸೆ ಮಾಡ್ತಾ ಮಾಡ್ತಾ ನಾನು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಮನೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅವರು ಪಾಪನ ನೋಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ನಾನು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಪಾಪನೂ ನೋಡಿಕೊಂಡು ಜೊತೆಯಲ್ಲಿ ಮನೆ ಕೆಲಸ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇರಲ್ಲ. ಕೆಲವೊಂದು ಕೆಲಸನ ನಾನೇ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಬೇಬಿಗೆ ಫೀಡ್ ಮಾಡೋದು, ಫುಡ್ ತಿನ್ನಿಸೋದು, ಅಥವಾ ಬೇಬಿ ತುಂಬ ಹಠ ಮಾಡಿದಾಗ ನಾನು ಎತ್ಕೊಂಡ್ರೇ ಸಮಾಧಾನ ಆಗೋದು, ಆ ಥರ ಇರುತ್ತೆ. ಪ್ರತಿಯೊಬ್ಬ ಮದರು ಫೇಸ್ ಮಾಡಿರ್ತಾರೆ ಈ ಥರ ಸಿಚುವೇಶನ್ನ. ಇವಾಗ ನನಗೂ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಹೊಸಬ್ರ ಹತ್ರ ಹೋಗೋದಕ್ಕೆ ತುಂಬ ಅಳುತ್ತೆ ನಮ್ಮ ಪಾಪು. ಕೊನೆಗೆ ನಾನು ಎತ್ಕೊಂಡ್ರೇ ಸಮಾಧಾನ ಆಗೋದು, ನಾನು ಎತ್ಕೊಂಡು ಸ್ವಲ್ಪ ಮಾತಾಡ್ಸಿದ್ರೇ ಸಮಾಧಾನ ಆಗೋದು. ಅಲ್ಲಿ ತನಕ ಅಳ್ತಾನೆ ಇರ್ತಾರೆ. ಮ್ಯಾಟ್ ಮೇಲೆ ಮಲಗಿಸ್ಬಿಟ್ಟು ನಾವಿಬ್ಬರು ಕೆಲಸ ಮಾಡ್ಕೊತಾ ಇದ್ದೋ. ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರೇ ಕೂಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಅವ್ರು ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ನಮ್ಮ ಪಾಪನ ಸಮಾಧಾನ ಮಾಡಿಕೊಂಡು. ಅವರೇನೇ ಮಾಡಿದ್ರು ಸಮಾಧಾನ ಮಾತ್ರ ಆಗ್ತಾ ಇರಲಿಲ್ಲ. ದೋಸೆ ಮಾಡೋದು ಕಂಪ್ಲೀಟ್ ಆದಮೇಲೆ ಸಾಂಬಾರು ಇಡ್ತಾಯಿದ್ದೀನಿ. ಸಾಂಬಾರನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಪಾಪನ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದೆ. ಇನ್ನೂ ಒಂದು ಸ್ವಲ್ಪ ದೋಸೆ ಮಾಡಬೇಕಿತ್ತು. ಕೊನೆಗೆ ನಮ್ಮ ಪಾಪ ಸಮಾಧಾನ ಆಗಲೇ ಇಲ್ಲ, ಅಂತೂ ನಾನೇ ಹೋಗ್ಬಿಟ್ಟು ಕರ್ಕೊಂಡು ಬಂದೆ. ಆಮೇಲೆ ಸಮಾಧಾನ ಆದರು. ಒಲೆ ಹತ್ರ ನಾನೇ ಎಷ್ಟೊಂದು ಸರಿ ಎಣ್ಣೆ ಎಲ್ಲ ಆರಿಸ್ಕೊಂಡ್ಬಿಟ್ಟಿರ್ತೀನಿ. ಪಾಪನ ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ಭಯ, ಆದರೂ ಒಂದೊಂದು ಟೈಮಲ್ಲಿ ಈ ಥರ ಹಠ ಮಾಡುವಾಗ ಕರ್ಕೊಂಡು ಬರಲೇಬೇಕಾಗತ್ತೆ. ಆ್ಯಕ್ಚುಲಿ ನಾನೇ ಇನ್ನೂ ಪರ್ಫೆಕ್ಟ್ ಇಲ್ಲ ಅಡುಗೆ ಮನೆಯಲ್ಲಿ. ತುಂಬ ಇವಾಗಲೂ ಪೆಟ್ಟು ಮಾಡ್ಕೊತಾನೆ ಇರ್ತೀನಿ. ಎಣ್ಣೆ ಆರಿಸ್ಕೊಳ್ಳೋದು, ಬೆಂಕಿಯಲ್ಲಿ ಶಾಖ ತಾಕಿ ಕೈಯೆಲ್ಲ ಬೊಬ್ಬೆ ಬರೋದು, ಆ ಥರ ಎಲ್ಲ ಆಗ್ತಿರುತ್ತೆ. ಅಂತೂ ಇಂತೂ ಸ್ವಲ್ಪ ಸಮಾಧಾನ ಮಾಡಿ ತಿಂಡಿನ ರೆಡಿ ಮಾಡಿ ಇಟ್ಟಾಯಿತು. ನಾವು ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಬೇಬಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ತಿಂತಾಯಿದ್ದೀವಿ. ನನ್ನ ಹಸ್ಬೆಂಡ್ ಈ ಥರ ಟೈಮಲ್ಲೆಲ್ಲ ನನಗೂ ಸೇರಿಸಿ ತಿನ್ನಿಸ್ತಾ ಇರ್ತಾರೆ. ಇದನ್ನು ವೀಡಿಯೋಗೋಸ್ಕರ ಅಂತ ಮಾಡಿಲ್ಲ. ಆ್ಯಕ್ಚುಲಿ ನಾರ್ಮಲಾಗಿ ನಮ್ಮನೆ ಇದೇ ಥರ ನಾನೇನಾದರೂ ಕೆಲಸ ಮಾಡ್ತಿದ್ರೆ, ಏನಾದರೂ ಪಾಪನ ಆಟ ಆಡಿಸ್ತಾಯಿದ್ರೆ ಅವರೇ ನನಗೆ ತಿನ್ನಿಸ್ತಾರೆ. ನನಗಂತೂ ಅದು ನಾನು ಕೇಳ್ದೇ ನಾನು ಹೇಳ್ದೇ ಅವ್ರು ತಿನ್ನಿಸ್ತಾರೆ. ನನಗದು ತುಂಬ ಖುಷಿ ಕೊಡುತ್ತೆ.
ಎಲ್ಲರೂ ಹೇಳ್ತಾ ಇರ್ತಾರೆ ಪಾಪು ಬಂದಮೇಲೆ ಲೈಫ್ ಚೇಂಜ್ ಆಗುತ್ತೆ ಅದು ಇದು ಅಂತ. ಬಟ್ ನನಗೆ ಆ ಥರ ಫೀಲು ಬಂದಿಲ್ಲ. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮಿಬ್ಬರು ರಿಲೇಷನ್ಶಿಪ್ ಹಾಗೇ ಇದೆ. ಸ್ವಲ್ಪನೂ ಚೇಂಜಸ್ ಆಗಿಲ್ಲ. ಮುಂದೆ ಆಗೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಬರೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವಿಬ್ಬರು ತಿಂದಾದ್ಮೇಲೆ ಪಾಪುಗೂ ಸ್ವಲ್ಪ ರಾಗಿ ಸರಿನ ಮಾಡಿ ತಿನ್ನಿಸ್ದೆ. ನಮ್ಮ ಪಾಪುಗೆ ಇವಾಗ 7 ಮಂತ್ಸ್ ಕಂಪ್ಲೀಟ್ ಆಗಿ 8th ಮಂತ್ಗೆ ಸ್ಟಾರ್ಟ್ ಆಗಿದೆ. ಬಟ್ ನಮ್ಗೆ ಇವಾಗಲೇ ಎಷ್ಟು ಡಿಫಿಕಲ್ಟ್ ಆಗ್ತಾಯಿದೆ ಅಂದರೆ ಊಟ ತಿನ್ನಿಸೋದು. ಹೊರಗಡೆನೇ ಬರಬೇಕು, ಏನಾದರೂ ತೋರಿಸ್ಕೊಂಡೇ ತಿನ್ನಿಸ್ಬೇಕು, ನೇಚರ್ ತೋರಿಸ್ಬೇಕು, ಇಲ್ಲ ಹಕ್ಕಿ ಪಕ್ಷಿ ಅಥವಾ ಯಾರನ್ನಾದ್ರೂ ತೋರಿಸ್ಬೇಕು. ಆವಾಗಲೇ ಈ ಥರ ಆಟ ಆಡಿಸ್ಕೊಂಡೇ ತಿನ್ನಿಸ್ಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಫುಲ್ ಹಠ ಮಾಡ್ತಾರೆ ತಿನ್ನೋದಕ್ಕೆ. ಸ್ಟಾರ್ಟಿಂಗ್ 1-2 ಸ್ಪೂನ್ ತುಂಬ ಚೆನ್ನಾಗಿ ತಿಂತಾರೆ. ಅದಾದಮೇಲೆ ಫುಲ್ ನಮ್ಮನ್ನು ಸರ್ಕಸ್ ಹೊಡೆಸ್ತಾರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ಗಂತೂ ಇಬ್ಬರು ಇರಲೇಬೇಕು ಪಾಪುಗೆ ಊಟ ಮಾಡಿಸೋದಕ್ಕೆ. ಇಲ್ಲಾಂದರೆ ನಾನು ಒಬ್ಳ ಕೈಲೇ ಆಗೋದೇ ಇಲ್ಲ. ಆ್ಯಂಡ್ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ. ಬೇಬಿ 2 ಅವರ್ಸ್ ಮಲ್ಕೊಂಡಿದ್ರು. ಅವ್ರು ಮಲಗಿ ಎದ್ದಾದಮೇಲೆ ಅವ್ರನ್ನ ಫುಲ್ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ ಟೌನ್ಗೆ. ಕುಶಾಲನಗರ ಹೋಗ್ತಾಯಿದ್ದೀವಿ. ಇವತ್ತು ನಮಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಇತ್ತು. ನಮ್ಮ ಬೇಬಿಗೆ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಅಂತ ಟೌನ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಬೇಬಿ ಫಸ್ಟ್ ಡಾಕ್ಯುಮೆಂಟ್ ಇದು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಟ್ ಅಲ್ಲಿ ಲೈನ್ ಕ್ಯೂ ಆ ಥರ ಏನೂ ಇರಲಿಲ್ಲ. ತುಂಬ ಅಂದರೆ ಅವ್ರ ನಂಬರ್ ಇತ್ತು, ಕಾಲ್ ಮಾಡಿಕೊಂಡು ಆರಾಮಾಗಿ ಹೋದೋ. ಅವರೊಂದು 2:30 ಫ್ರೀ ಇರ್ತೀನಿ ಬನ್ನಿ ಅಂತ ಹೇಳಿದರು. 2:30ಗೆ ಹೋದೋ. ಆರಾಮಾಗಿ ಒಂದು 5 ನಿಮಿಷ 10 ನಿಮಿಷದಲ್ಲಿ ನಮ್ಮದು ಡಾಕ್ಯುಮೆಂಟ್ ಪ್ರೋಸೆಸ್ನ ಮುಗಿಸ್ಕೊಟ್ರು. ತುಂಬ ಕ್ವಿಕ್ಕಾಗಾಯಿತು. ತುಂಬ ಕ್ವಿಕ್ಕಾಗೇ ಆಯಿತು. ನಾವು ಬೈಕಲ್ಲಿ ಹೋಗಿದ್ದರಿಂದ ಸ್ವಲ್ಪ ಟಯರ್ಡ್ ಆಗಿರೋ ಥರ ಫೀಲ್ ಆಗ್ತಾಯಿದ್ರು ನಮ್ಮ ಬೇಬಿ. ಆ್ಯಂಡ್ ಅಲ್ಲಿ ಜನಗಳನ್ನೂ ನೋಡಿಬಿಟ್ಟು ಸ್ವಲ್ಪ ನರ್ವಸ್ ಆಗಿರೋ ಥರ ಫೀಲ್ ಮಾಡ್ತಾಯಿದ್ರು. ಆಧಾರ್ ಪ್ರೋಸೆಸ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 5 ನಿಮಿಷ ಆಯಿತು. ನನ್ನ ಹಸ್ಬೆಂಡು ನನ್ನ ಬೇಬಿ ಜೊತೆ ಮಾತಾಡಿದ್ರು. ಅವರು ಏನೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಏನೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾಯಿದ್ರು. ಈ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ, ಬೇಬಿದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ, ಬರ್ತ್ ಸರ್ಟಿಫಿಕೇಟ್ ಬೇಕು. ಮತ್ತು ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್ ಬೇಕು. ಅಥವಾ ಎನಿ ID ಪ್ರೂಫು, ಯಾವುದಾದ್ರೂ ID ಪ್ರೂಫ್ ಆದರೂ ಆಗುತ್ತೆ. ಆಧಾರ್ ಅಲ್ಲದೆ ಹೋದ್ರೂ ವೋಟರ್ ID ಅಥವಾ ಬೇರೆ ಏನಾದರೂ ID ಪ್ರೂಫು. ಬೇಬಿಗೆ 5 ಇಯರ್ಸ್ ತುಂಬೋ ತನಕ ಇದೇ ಆಧಾರ್ ಕಾರ್ಡನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇದೇ ಆಧಾರ್ ಕಾರ್ಡು ರನ್ನಿಂಗಲ್ಲಿರುತ್ತೆ. 5 ಇಯರ್ಸ್ ಆದಮೇಲೆ ನಾವು ಬೇರೆ ಮಾಡಿಸ್ಬೇಕಾಗತ್ತೆ. ಈ ಥರ ಒಂದು ಬೇಬಿದು ಫೋಟೋ ತಗೊತಾರೆ. ಅದಕ್ಕೋಸ್ಕರ ಬೇಬಿ ಆಧಾರ್ ಮಾಡಿಸೋದಕ್ಕೆ ಬರಲೇಬೇಕು. ID ಪ್ರೂಫು ಯಾವ ಪೇರೆಂಟದು ಕೊಟ್ಟಿರ್ತೀವಿ ಅವ್ರದ್ದು ಥಂಬ್ ಇಂಪ್ರೆಷನ್ ತಗೋತಾರೆ. 4 ಬೆರಳು 5 ಬೆರಳದು ತಗೋತಾರೆ. ಇದು ಪ್ರೋಸೆಸ್ ಆಗಿ ಒಂದು 2 ಮಂತ್ಸ್ ಒಳಗಡೆ ನಮಗೆ ಪೋಸ್ಟಲ್ಲಿ ಬರುತ್ತೆ. ಅದು ಬಿಟ್ಟು ನಮಗೆ ಫೋನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಹಾಯ್ ಹಾಯ್ ನಡಿ, ಇಲ್ಲಿ ಸಿಗುತ್ತೆ ಐಸ್ ಕ್ರೀಮು. ಆಧಾರ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ಐಸ್ ಕ್ರೀಮ್ ಸರ್ಚ್ ಮಾಡೋಕ್ಕೆ ಹೊರಟು. ಐಸ್ ಕ್ರೀಮ್ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ಎಲ್ಲ ಸಿಗ್ತಾಯಿತ್ತು. ಬಟ್ ನಾನು ಕೇಳೋ ಥರ ಐಸ್ ಕ್ರೀಮ್ ಸಿಗ್ತಾ ಇರಲಿಲ್ಲ. ಸೊ ಎಲ್ಲೂ ಸಿಗಲಿಲ್ಲ ಅಂದ್ಬಿಟ್ಟು ಏನಾದರೂ ಸ್ವೀಟ್ ತಿನ್ನೋಣ ಅಂತ ಒಂದು ಪೇಸ್ಟ್ರಿ ಮತ್ತು ಸ್ವಲ್ಪ ಪಾನಿಪುರಿ ಆರ್ಡರ್ ಮಾಡಿಕೊಂಡು ಅದನ್ನೇ ತಿಂದು ಇಬ್ಬರು ಶೇರ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದು. ವರ್ಕ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೊರಗಡೆ ಕೇಕ್ ಮತ್ತು ಪಾನಿಪುರಿ ತಿಂದ್ವಿ. ಈ ಸ್ಮಾಲ್ ಟ್ರೀಟ್ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ದಿನ ಆದಮೇಲೆ, ಅದು ಅಲ್ಲದೆ ಫಸ್ಟ್ ಟೈಮ್ ಅನಿಸುತ್ತೆ ನಾವು 3 ಜನ ಹೊರಗಡೆ ಬಂದಿರೋದು.
ಇಷ್ಟು ದಿನ ಯಾರಾದರೂ ಇರ್ತಾಯಿದ್ರು, ಅಮ್ಮ ಅಥವಾ ತಂಗಿ ಯಾರಾದರೂ ಜೊತೇಲಿ ಇರ್ತಾಯಿದ್ರು. ಫಸ್ಟ್ ಟೈಮ್ ನಾವು 3 ಜನನೇ ಹೊರಗಡೆ ಬಂದಿರೋದು. ತುಂಬ ಖುಷಿಯಾಯಿತು. ನನಗಂತೂ ಈ ಥರ ತುಂಬ ದಿನ ಆದಮೇಲೆ ಕೇಕ್, ಪಾನಿಪುರಿ ಎಲ್ಲ ತಿಂದಿದ್ದು ತುಂಬ ಖುಷಿಯಾಯಿತು. ಪಾನಿಪುರಿ ತಿನ್ನಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ವಿ. ಹೊರಗಡೆ ತಿನ್ನೋದು ತುಂಬ ರೇರು. ಇದು ತಿಂದಿದ್ದು ತುಂಬಾ ಖುಷಿಯಾಯಿತು. ಈ ಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು ಅಂತೂ ತುಂಬ ಖುಷಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟು ವಾಪಸ್ಸು. ಮನೆಗೆ ಬಂದ್ವಿ. ಈವ್ನಿಂಗ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟು ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ಚಳಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮನೆ ರೀಚ್ ಆದ್ವಿ. ತುಂಬ ಕಾಮಾಗಿತ್ತು ಈವ್ನಿಂಗು. ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ ಟೈಮ್ನೇ ರಿಯಲ್ ವೆಲ್ತ್ ಅಂತ ಅನ್ನೋದಲ್ವಾ. ನಿಮಗೆ ಈ ಡೈಲಿ ಫ್ಯಾಮಿಲಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಹೇಳಿ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗೋಣ. ಬಾಯ್.